ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಬಹುಶಃ ಯಾವ ರೀತಿ ಇರುತ್ತೆ ಗುರುಜಿ? ಮುಖ್ಯವಾಗಿ ಶನೀಶ್ವರ ಅವರಿಗೆ ಷಷ್ಠ ಸ್ಥಾನದಿಂದ ವಕ್ರಿಯ ನಡಿಗೆ ನಡೀತಾ ಇದ್ದಾನೆ. ಹಾಗಾಗಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಹೆಸರು, ಕೀರ್ತಿ, ಗೌರವದ ಬಗ್ಗೆ ಅವರಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡೋದಾಗಿರ್ಬೋದು. ಸೊ ಹಾಗಾಗಿ ಬರುವಂತಹ ತಿಂಗಳು ತುಲಾ ರಾಶಿಯವರಿಗೆ ಕೆಲವೊಂದು ಉತ್ತಮವಾದಂತಹ ಬದಲಾವಣೆಗಳು ಮತ್ತು ಅನುಕೂಲಗಳನ್ನು ಕೂಡ ನೋಡಬಹುದು. ಹೆಸರು, ಕೀರ್ತಿ, ಗೌರವದ ಬಗ್ಗೆ ಅವರಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡೋದಾಗಿರ್ಬೋದು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಹೊಸ ಪ್ರಯೋಗಗಳಂತೂ ಈ ಬರುವಂತಹ ತಿಂಗಳಲ್ಲಿ ತುಲಾ ರಾಶಿಯವರು ಮಾಡೇ ಮಾಡ್ತಾರೆ. ರವಿ ಮತ್ತು ಬುಧ ಅಂದರೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ, ಚಾಣಾಕ್ಷತನ ಇರುತ್ತೆ. ಯೋಜನೆಗಳೆಲ್ಲ ಹಾಲ್ಟ್ ಮಾಡಬೇಕಾಗತ್ತೆ. ಒಂದು ಅವಕಾಶ ಏನಂದರೆ ಉದ್ಯೋಗದಲ್ಲಿ ಅಪಾರ್ಚುನಿಟಿ ಬಂದೇ ಬರುತ್ತೆ ನಿಮಗೆ. ಅದನ್ನು ಧಾರಣೆ ಮಾಡೋದ್ರಿಂದ ಸರಿ ಮಾಡಿಕೊಳ್ಳುವಂಥ ಅವಕಾಶ ಮತ್ತು ಯೋಗಗಳು ಕೂಡ ಇದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞರಾದಂಥ ಗಿರೀಶ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ಈ ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಬಹುಶಃ ಯಾವ ರೀತಿ ಇರುತ್ತೆ ಗುರುಜಿ? ನೋಡಿ, ಮುಖ್ಯವಾಗಿ ತುಲಾ ರಾಶಿ ಮತ್ತು ತುಲಾ ಲಗ್ನದವರಿಗೆ ಕೆಲವೊಂದು ಗ್ರಹಗಳ ಬದಲಾವಣೆಗಳಿದೆ. ಮುಖ್ಯವಾಗಿ ಶನೀಶ್ವರ ಅವರಿಗೆ ಷಷ್ಠ ಸ್ಥಾನದಿಂದ ವಕ್ರಿಯ ನಡಿಗೆ ನಡೀತಾ ಇದ್ದಾನೆ. ಓಕೆ. ಬುಧ ಕೂಡ ವಕ್ರಿಯ ನಡಿಗೆ ನಡೀತಾ. ಈ ಎರಡು ಗ್ರಹಗಳ ದೊಡ್ಡ ಬದಲಾವಣೆ ತುಲಾ ರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ ತಂದುಕೊಡುತ್ತೆ. ಇದರ ಜೊತೆಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ. ಸೊ ರಾಹು ಆಕಸ್ಮಿಕತೆಗೆ ಕಾರಣ ಆಗ್ತಾನೆ. ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ಆಕಸ್ಮಿಕವಾಗಿ ಪ್ರದರ್ಶನ ಮಾಡಿಕೊಳ್ಳುವಂಥ ಅವಕಾಶಗಳಾಗಿರ್ಬೋದು. ಮುಖ್ಯವಾಗಿ ರಾಶಾಧಿಪತಿ ಅಷ್ಟಮ ಸ್ಥಾನದಿಂದ ಸಂಚಾರ ಅಂದರೆ ತುಂಬಾ ಆಳವಾಗಿ ಯೋಚನೆ ಮಾಡುವಂಥ ಮನಸ್ಥಿತಿ, ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಗುರು ಭಾಗ್ಯಸ್ಥಾನದಿಂದ, ಸೊ ಹಾಗಾಗಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಮುಂದಿನ ಭವಿಷ್ಯ, ಮುಂದಿನ ಆಲೋಚನೆಗಳು ತುಂಬ ಚೆನ್ನಾಗಿರುತ್ತೆ. ಬುಧ ಮತ್ತು ರವಿ ಕರ್ಮಸ್ಥಾನದಿಂದ ದಶಮ ಸ್ಥಾನದಿಂದ ತುಂಬ ಅದ್ಭುತವಾದಂತಹ ಸಂಯೋಗ, ಬುಧಾದಿತ್ಯ ಯೋಗ. ಬುದ್ಧಿವಂತಿಕೆ, ಚಾಣಾಕ್ಷತನ ಇರುತ್ತೆ. ಮಂಗಳ ಮತ್ತು ಕೇತು ಲಾಭಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ವ್ಯವಹಾರದಲ್ಲಿ ಆಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ತರುವಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ತುಂಬ ಎತ್ತಿದ ಕೈ ಇರುತ್ತೆ ಮತ್ತು ಅನುಕೂಲಗಳನ್ನು ನೋಡುವಂಥದ್ದಿರುತ್ತೆ. ಇವರಿಗೆ ತುಲಾ ರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ನೋಡಿ, ಶುಕ್ರ ಅಷ್ಟಮದಿಂದ ಸಂಚಾರ ಆಗ್ತಿದ್ರಿಂದ ತುಂಬ ಆಳವಾದಂತಹ ಒಂದು ಆಲೋಚನೆಗಳು, ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದುವಂಥದ್ದಾಗಿರ್ಬೋದು. ಹೆಚ್ಚಿಗೆ ಒಂದು ಕೆಲಸ ಕಾರ್ಯಗಳನ್ನು ಹೊಸ ರೀತಿಯಲ್ಲಿ ನೋಡುವಂತಹ ಪ್ರಯತ್ನ ಅಂದರೆ ರಿಸರ್ಚ್ ಮೈಂಡ್ಸೆಟ್ ಇರುತ್ತೆ. ತುಂಬ ದೂರದೃಷ್ಟಿ ಇರುತ್ತೆ, ಮುಂದಾಲೋಚನೆ ಇರುತ್ತೆ. ಹೊಸ ಹೊಸ ಮಾರ್ಗಗಳನ್ನು ಹುಡುಕಿಕೊಳ್ಳುವಂತಹ ಒಂದು ಅನುಕೂಲಗಳಾಗಿರ್ಬೋದು. ತುಂಬ ಕಾಂಪಿಟೇಟಿವ್ ಆಗಿರ್ತಾರೆ. ಜೊತೆಗೆ ಯಾವುದೇ ಒಂದು ಬ್ಲೇಮ್ಸು ಮತ್ತು ಒತ್ತಡ ಬಂದರೂ ಕೂಡ ಅದನ್ನು ಗೆಲ್ಲುವಂತಹ ಮನಸ್ಥಿತಿ ಮತ್ತು ಅದನ್ನು ಗೆಲ್ಲುವಂತಹ ಸಾಮರ್ಥ್ಯ ಕೂಡ ಇದೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ತುಂಬ ಅನುಕೂಲಗಳು ಇರುತ್ತೆ ಇವರಿಗೆ. ಮತ್ತು ಜೊತೆಗೆ ಪೈಪೋಟಿ, ಕಾಂಪಿಟೇಷನ್ನು ಸ್ವಲ್ಪ ಮಟ್ಟಿಗೆ ಈ ಬರುವಂತಹ ತಿಂಗಳಲ್ಲಿ ಇವರಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ. ಸಾಮರ್ಥ್ಯ ಮತ್ತು ಹೊಸ ಅವಕಾಶಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ ಇವರು. ಸೊ ಈ ವಿಚಾರದಲ್ಲಿ ತುಂಬ ಉತ್ತಮವಾದಂತು. ಮತ್ತು ಜೊತೆಗೆ ಹೆಸರು, ಕೀರ್ತಿ, ಗೌರವದ ಬಗ್ಗೆ ಅವರಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋದಾಗಿರ್ಬೋದು. ಮತ್ತು ತುಂಬಾ ಅಲಂಕಾರಕವಾದಂತಹ ಒಂದು ವಸ್ತುಗಳ ಮೇಲೆ ಆಕರ್ಷಣೆ ಆಗುವಂಥದ್ದಾಗಿರ್ಬೋದು. ತಾವೆಲ್ಲಿರ್ತಾರೋ ಅಲ್ಲಿ ಸುಖವಾಗಿರಬೇಕು, ಆಫೀಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಂಥ ಕಡೆಗೆ ಸುಖ ಸೌಕರ್ಯಗಳು ಯಾವುದೇ ರೀತಿ ಕೊರತೆಗಳು ಇರಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ. ಅದರ ಮೇಲೆ ಹೆಚ್ಚಿನ ಒಂದು ಖರ್ಚುಗಳನ್ನು ಮಾಡುವಂಥದ್ದು. ಅಧಿಕಾರ ಪ್ರಿಯರಾಗಿರ್ತಾರೆ ಮತ್ತು ಅಧಿಕಾರ ಇವರಿಗೆ ಸಿಗುವಂಥದ್ದು ಯೋಗಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಬರುವಂತಹ ತಿಂಗಳು ತುಲಾ ರಾಶಿಯವರಿಗೆ ಕೆಲವೊಂದು ಉತ್ತಮವಾದಂತಹ ಬದಲಾವಣೆಗಳು ಮತ್ತು ಅನುಕೂಲಗಳನ್ನು ಕೂಡ ನೋಡಬಹುದು. ಗುರುಜಿ, ಇವಾಗ ಸುಮಾರು ಜನರಿಗೆ ಉದ್ಯೋಗದಲ್ಲಾಗಲಿ ಅಥವಾ ವ್ಯಾಪಾರದಲ್ಲಾಗಲಿ ಅಥವಾ ಅವರು ಮಾಡ್ತಕ್ಕಂಥ ಯಾವುದೋ ಒಂದು ವೃತ್ತಿದಲ್ಲಿ ಏನೋ ಒಂದು ಬದಲಾವಣೆ, ಏನೋ ಒಂದು ಹೊಸದಾಗಿ ಮಾಡಬೇಕು ಅನ್ನೋ ಸುಮಾರು ಜನರಿಗಿರುತ್ತೆ. ಇದು ಯಾವ ರೀತಿಯಾಗಿ ಈ ತಿಂಗಳಲ್ಲಿ ಅವರಿಗೆ ಒಂದು ಫಲ ಕೊಡುತ್ತೆ ಅನ್ನೋದು ನೋಡಿ. ಮುಖ್ಯವಾಗಿ ಈಗ ಬಿಸ್ನೆಸ್ ಅಂತ ನೋಡಿದ್ರೆ ಅವರು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾನೇ ಬದಲಾವಣೆ ನೋಡುವಂಥದ್ದಿರುತ್ತೆ. ಗ್ರಾಹಕರಾಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅವರಿಗೆ ಹೇರಳವಾಗಿ ಅಪಾರ್ಚುನಿಟೀಸು ಸಿಗುತ್ತೆ. ಜೊತೆಗೆ ಕೆಲವೊಂದು ಹೊಸ ಹೊಸ ಪ್ರಯೋಗಗಳ ಮೇಲೆ ಅವರಿಗೆ ಹುಡುಕಾಟ ಆಗಿರ್ಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಅಂದರೆ ಏನೋ ಯೋಚನೆ ಮಾಡಿರುತ್ತೆ ಅದನ್ನೇ ಬಳಕೆಗೆ ತರುವಂಥದ್ದಾಗಿರ್ಬೋದು. ಆ ಅಪಾರ್ಚುನಿಟೀಸನ್ನು ಅವರು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಅದನ್ನು ಅವರಿಗೆ ಜೀವನದಲ್ಲಿ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಬಿಸ್ನೆಸ್ ಮಾಡೆಲ್ ಆಗಿರ್ಬೋದು, ಅಂಥದ್ರ ಮೇಲೆ ಪ್ರಯತ್ನಗಳಿರುತ್ತೆ. ಅದನ್ನು ಸಕ್ಸಸ್ ಆಗಿ ನೋಡುವಂಥ ಅವಕಾಶಗಳು ಕೂಡ ಇರುತ್ತೆ. ಆದರೆ ಕೆಲವೊಂದು ಏರುಪೇರುಗಳಾಗುತ್ತೆ. ಕೆಲವೊಂದು ಬುಧ ವಕ್ರಿ ಇರೋದ್ರಿಂದ ಆ ಸಮಯ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅವರು ಬಿಸ್ನೆಸ್ಸನ್ನು ಮಲ್ಟಿಪ್ಲೈ ಮಾಡುವಂಥ ಆಲೋಚನೆಗಳಾಗಿರ್ಬೋದು,
ಬೇರೆ ಬೇರೆ ಕಡೆಗೆ ಆ ಬಿಸ್ನೆಸ್ಸನ್ನು ಎಕ್ಸ್ಪೆಂಡ್ ಮಾಡೋದಾಗಿರ್ಬೋದು. ಈಗ ಒಂದೇ ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ, ಅದನ್ನು ಮಲ್ಟಿಪಲ್ ಔಟ್ಲೆಟ್ ಮಾಡುವಂಥದ್ದು, ಅದರ ಮೇಲೆ ಖರ್ಚು, ಅಲಂಕಾರ, ರಿನೋವೇಷನ್ನು, ಹೊಸ ಅವಕಾಶ ಅಪಾರ್ಚುನಿಟಿಗಳನ್ನು ತಗೊಂಡು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇವೆಲ್ಲ ಆಲೋಚನೆಗಳಿಗೆ ಅವ್ರಿಗಿರುತ್ತೆ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಹೊಸ ಪ್ರಯೋಗಗಳಂತೂ ಈ ಬರುವಂತಹ ತಿಂಗಳಲ್ಲಿ ತುಲಾರಾಶಿಯವರು ಮಾಡೇ ಮಾಡ್ತಾರೆ. ಜೊತೆಗೆ ನೋಡಿ, ರವಿ ಮತ್ತು ಬುಧ ಅಂದರೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ, ಚಾಣಾಕ್ಷತನ ಇರುತ್ತೆ. ನಷ್ಟ ಆಗಿರ್ಬೋದು ಮತ್ತು ಹೊಸ ಅವಕಾಶಗಳಾಗಿರ್ಬೋದು, ಅದನ್ನು ಹೇಗೆ ಹತೋಟಿಗೆ ಪಡಬೇಕಾದಂಥದ್ದು ಒಂದು ಮಾನಸಿಕ ಸ್ಥಿತಿ, ವಿಪರೀತವಾದಂತಹ ಖರ್ಚುಗಳನ್ನು ಕೂಡ ನೋಡ್ತಾ ಇರುತ್ತೆ ಅವರು. ಸೊ ಹಾಗಾಗಿ ಇದರ ಮೇಲೆ ಹೊಸ ವ್ಯವಹಾರದ ಮೇಲೆ ಹೂಡಿಕೆ ಅಂತೂ ಮಾಡ್ತಾ ಇರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳು ಯಾರು ಜಾಬಲ್ಲಿ ಇರ್ತಾರೋ ಅಂಥವರಿಗೆ ಏನಾಗುತ್ತೆ ಅಂದರೆ ಸುಮಾರಷ್ಟು ಪ್ರಚೋದನೆ ಆಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು, ನಾನು ರಿಸಿಗ್ನೇಷನ್ ಮಾಡಿ, ಯಾಕಂದರೆ ಶನಿ ಕೂಡ ವಕ್ರಿಯಾಗಿದ್ದಾನೆ. ಸರ್ವಿಸ್ ಸೆಕ್ಟರ್ನ ಬಿಟ್ಟು, ಅಂದರೆ ಯಾವುದೋ ಒಂದು ಸೇವೆ ಮಾಡ್ತಿರ್ತಾರೆ, ಅದನ್ನು ಬಿಟ್ಟು ಸ್ವಂತದ ವ್ಯಾಪಾರ ಮಾಡುವಂಥ ಒಂದು ಹುಮ್ಮಸ್ಸು ಮತ್ತು ಮಿತ್ರರ ಜೊತೆಗೆ ಡಿಸ್ಕಷನ್ಸು, ಆ ನಿಟ್ಟಿನಲ್ಲಿ ಓಡಾಟಗಳು, ಇವೆಲ್ಲವನ್ನು ಮಾಡುವಂಥ ಒಂದು ಮಾನಸಿಕ ಸ್ಥಿತಿ, ಅದರ ಬಗ್ಗೆ ಅವರ ಒಂದು ಒಲವಿರುತ್ತೆ. ಆ ನಿಟ್ಟಿನಲ್ಲಿನೇ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ಬದಲಾವಣೆ ಮಾಡ್ತಾರೆ. ಇದನ್ನು ಯಾರು ಜಾಬಲ್ಲಿದ್ದಾರೋ ಅವರು ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಯಾಕಂದರೆ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಮಂಗಳ ವಕ್ರಿಯಾಗಿದ್ದಾನೆ, ಬುಧನು ವಕ್ರಿಯಾಗಿದ್ದಾನೆ, ಅಂದುಕೊಂಡಂತಹ ಕಾರ್ಯಗಳಲ್ಲಿ ಅಷ್ಟೊಂದು ಸಪೋರ್ಟ್ ಇರಲ್ಲ. ಇರುವಂತಹ ಉದ್ಯೋಗದಲ್ಲಿನೇ ನೀವು ಕಂಟಿನ್ಯೂ ಮಾಡಿ, ಆಮೇಲೆ ಮುಂದೆ ಬದಲಾವಣೆ ಮಾಡುವಂತಹ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಅಪಾರ್ಚುನಿಟಿ ಬಂದಾಗ ಅದನ್ನು ನೀವು ಸರಿ ಮಾಡಿಕೊಂಡ್ರೆ ಅನುಕೂಲ. ಯಾರು ನಿಮಗೆ ಮುಂದೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೋ ಅವರಿಂದನೇ ನಿಮಗೆ ಕೆಲವೊಂದು ಅನಾನುಕೂಲತೆಗಳಾಗಿರ್ಬೋದು, ನೀವು ಹಾಕಿಕೊಂಡಂಥ ಯೋಜನೆಗಳೆಲ್ಲ ಹಾಲ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಜಾಬಲ್ಲಿ ಅಪಾರ್ಚುನಿಟೀಸ್ ಇದೆ. ಒಂದು ಅವಕಾಶ ಏನಂದರೆ ಉದ್ಯೋಗದಲ್ಲಿ ಅಪಾರ್ಚುನಿಟಿ ಬಂದೇ ಬರುತ್ತೆ. ನಿಮಗೆ ಹೊಸ ಉದ್ಯೋಗದ ಬದಲಾವಣೆಗಳು ಮತ್ತು ಹೊಸ ಇಂಟರ್ವ್ಯೂ ಕಾಲ್ಸ್ ಆಗಿರ್ಬೋದು, ನೀವು ಪ್ರಯತ್ನ ಪಟ್ಟು ಕೇಳಿದ್ರೆ ನಿಮ್ಮ ಒಂದು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರ ಮೇಲಧಿಕಾರಿಗಳಿಗೆ ಸ್ಯಾಲ್ರಿನಲ್ಲಿ ಆಗಿರ್ಬೋದು, ನಿಮ್ಮವಿರುವಂತಹ ಪ್ರಮೋಷನ್ ಆಗಿರ್ಬೋದು, ಅದರಲ್ಲಿ ತುಂಬ ಪ್ರೋಗ್ರೆಸಿವ್ ಆಗಿರುತ್ತೆ. ಸೊ ಹೆಸರು, ಕೀರ್ತಿ, ಗೌರವವಂತೂ ನಿಮಗೆ ಬರುವಂಥದ್ದು ತುಂಬಾ ಖಂಡಿತವಾಗಿರುತ್ತೆ ಬರುವಂಥ ತಿಂಗಳಲ್ಲಿ ತುಲಾರಾಶಿಯವರಿಗೆ. ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ರಾಶಿಯವರಿಗೆ ಯಾವ ರೀತಿಯಾದಂಥ ಲಾಭ ತಂದು ಕೊಡುತ್ತೆ ಗುರುಜಿ ಇದು? ನೋಡಿ, ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಅವರಿಗೆ ಈ ಬರುವಂಥ ತಿಂಗಳು ಖರ್ಚು ಮಾಡುವಂತಹ ಮನಸ್ಥಿತಿ ಇರುತ್ತೆ. ನಾನಾ ರೀತಿಯ ಖರ್ಚುಗಳು ಮಾಡ್ತಾರೆ. ತಮ್ಮ ಸ್ವಂತದ ಅಲಂಕಾರಕ್ಕಾಗಿರ್ಬೋದು, ಮನೆಯ ತಗೊಳ್ಳೋಕ್ಕಾಗಿರ್ಬೋದು, ಮನೆಯ ಅಲಂಕಾರಕ್ಕಾಗಿರ್ಬೋದು, ವಾಹನಗಳ ಮೇಲಾಗಿರ್ಬೋದು, ಮತ್ತು ಬಿಸ್ನೆಸ್ಸಲ್ಲಾಗಿರ್ಬೋದು, ಅದಕ್ಕೆ ಹೆಚ್ಚಿಗೆ ಖರ್ಚು ಮಾಡುವಂಥದ್ದಿರುತ್ತೆ. ಸುಮಾರಷ್ಟು ಋಣಬಾಧೆ ಅಂದರೆ ಸಾಲ ಬಾಧೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇಂಡೈರೆಕ್ಟ್ಲಿ ಇವರ ಮೇಲೆ ಹೆಚ್ಚಿನ ಒಂದು ಸಾಲದ ಹೊರೆ ಬೀಳುವಂಥದ್ದಾಗಿರುತ್ತೆ. ಬರುವಂತಹ ಆಶಾವಾದಿಗಳಿರ್ತಾರೆ, ದುಡ್ಡು ಬರುತ್ತೆ ಅಂತ ಆಕಸ್ಮಿಕವಾಗಿ ಎಲ್ಲಿಂದೋ ಬರುವಂಥದ್ದೊಂದು ಆಸೆ ಆಕಾಂಕ್ಷೆಗಳಿರುತ್ತೆ. ದುಡ್ಡು ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳು ಕೂಡ ಇದೆ, ಆದರೆ ಖರ್ಚುಗಳು ಜಾಸ್ತಿ, ಆದಾಯ ಕಮ್ಮಿ, ಖರ್ಚುಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿ ಖರ್ಚುಗಳನ್ನು ಮಾಡಬೇಕಾಗತ್ತೆ. ದುಡ್ಡಿನ ವಿಚಾರದಲ್ಲಿ ಕೆಲವೊಂದು ಸಾಲ ತಗೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಶನಿ ವಕ್ರಿಯಾಗಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ನೀವು ತಗೊಳ್ಳುವಂತಹ ಸಾಲದಲ್ಲಿ ನೀವು ಮಾಡುವಂತಹ ಪ್ರಯತ್ನ ಅಂದರೆ ಬ್ಯಾಂಕ್ಗಳು ಓಡಾಡೋದಾಗಿರ್ಬೋದು, ಲೋನ್ಸ್ಗಳಿಗಾಗಿರ್ಬೋದು, ಅದರ ಬಗ್ಗೆ ಹೆಚ್ಚಿನ ಪ್ರಯತ್ನ ಪಡಬೇಕಾಗತ್ತೆ. ಅಂದುಕೊಂಡಂಗೆ ಅತಿ ಶೀಘ್ರವಾಗಿ ಸಿಗದೇ ಇರ್ಬೋದು ನಿಮ್ಮ ಒಂದು ಲೋನ್ ಆಗಿರ್ಬೋದು. ಹಣಕಾಸಿನ ವಿಚಾರದಲ್ಲಿ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ಸು, ಕೆಲವೊಂದು ಅಡೆತಡೆಗಳಾಗತ್ತೆ. ಅದರಿಂದ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನೀವು ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಬರುವಂಥ ತಿಂಗಳಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತಿದ್ರೆ ಬೇರೆ ಬೇರೆ ಮಾರ್ಗಗಳಿಂದ ದುಡ್ಡನ್ನು ಹೊಂದಿಸಿಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ ಮತ್ತು ಆಲ್ಟರ್ನೇಟ್ ಪ್ಲ್ಯಾನ್ಸನ್ನು ಇಟ್ಕೊಂಡೇ ಇರಬೇಕು. ಆರೋಗ್ಯದ ಮೇಲೂ ಕೂಡ ನಿಮಗೆ ಅನಿರೀಕ್ಷಿತವಾದಂತಹ ಖರ್ಚುಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಮಗೆ ಸಾಲದ ಬಡ್ಡಿ ಮತ್ತು ಸಾಲ ತೀರಿಸಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಒತ್ತಡ ಇವೆಲ್ಲವೂ ಕೂಡ ಬರುವಂತಹ ತಿಂಗಳಲ್ಲಿರುತ್ತೆ. ಸೊ ಹಾಗಾಗಿ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು, ಇಲ್ಲಾಂದರೆ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆ ನೋಡುವಂಥದ್ದಿರುತ್ತೆ. ಆದರೆ ನಿಮ್ಮ ವ್ಯಕ್ತಿತ್ವ, ಗೌರವ, ಪ್ರಶಂಸೆ ಮತ್ತು ಅಂದುಕೊಂಡಂಗೆ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ. ಆ ಹೊರೆನೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ತೀರಿಸುವಂಥ ಅವಕಾಶ, ಅಪಾರ್ಚುನಿಟಿ ಕೂಡ ತುಲಾರಾಶಿ, ತುಲಾಲಗ್ನದವರೆಗಿದೆ. ಸೊ ಹಾಗಾಗಿ ಗುರುಬಲ ಇರೋದು ಮತ್ತು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಸಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ. ಅವರು ಸುತ್ತಮುತ್ತಲಿನ ವ್ಯಕ್ತಿಗಳಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಅನುಕೂಲಗಳನ್ನು ನೀವು ನೋಡ್ಬೋದು ಇವರಿಗೆ. ಗುರುಜಿ, ಇವಾಗ 2 ಗ್ರಹಗಳು ವಕ್ರಿಯವಾಗಿದೆ ಅಂತ ಹೇಳಿದೆ. ಸೊ ಅದು ಒಂದು ದಾಂಪತ್ಯದ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ನೋಡಿ, ಮುಖ್ಯವಾಗಿ ಶನಿ ವಕ್ರಿಯಾಗಿರೋದನ್ನೇ ಷಷ್ಠ ಸ್ಥಾನದಲ್ಲಿ, ಅಂದರೆ ಪೈಪೋಟಿ, ಕಾಂಪಿಟೇಷನ್ ಆಗಿರ್ಬೋದು, ಸಾಲ ಆಗಿರ್ಬೋದು, ಇದು ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಮತ್ತು ನೀವು ಮಾಡುವಂತಹ ಸೇವಾ ವೃತ್ತಿಗೆ ಉತ್ತಮವಾಗಿರುತ್ತೆ.
ಬುಧನು ಕೂಡ ವಕ್ರಿ ಅಂದರೆ ಸ್ವಲ್ಪ ಮಟ್ಟಿಗೆ ಮುಂದಾಲೋಚನೆ ಆಗಿರೋದು, ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡೋದಾಗಿರ್ಬೋದು. ಆದರೆ ಮದುವೆ ಜೀವನ ಸಂಬಂಧದಲ್ಲಿ ಈ ಬರುವಂತಹ ತಿಂಗಳಲ್ಲಿ ಅಂಥ ದೊಡ್ಡ ಸಮಸ್ಯೆಗಳಾಗಲ್ಲ. ಆದರೆ ಪತಿ ಪತ್ನಿಯ ಸಂಬಂಧ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಅವರಿಂದ ತಾತ್ಕಾಲಿಕವಾದಂತಹ ದೂರದ ಪ್ರಯಾಣಗಳಾಗಿರ್ಬೋದು, ಆಸ್ಪತ್ರೆ ಓಡಾಟಗಳ ಇದರಿಂದ ಸ್ವಲ್ಪ ದೂರ ಆಗುವಂಥದ್ದು ಇರುತ್ತೆ. ಸೊ ಮತ್ತೊಂದೇನಾಗುತ್ತೆ ಅಂದರೆ ಇವಾಗ ದಾಂಪತ್ಯ ಜೀವನ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಏರುಪೇರುಗಳಿರುತ್ತೆ. ಎಲ್ಲಿವರೆಗೂ ಶುಕ್ರ ಅಷ್ಟಮದಲ್ಲಿದ್ದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ಆ ಸಮಸ್ಯೆಗಳಿಂದ ಆಚೆ ಬರೋಕ್ಕೆ ದಾರಿ ಮಾರ್ಗಗಳು, ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ರಾಹು ಪಂಚಮದಲ್ಲಿದ್ದಾಗ ತಮ್ಮ ಸಾಮರ್ಥ್ಯವನ್ನು ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಯೋಚನೆ ಮಾಡ್ತಾರೆ. ಅಂದರೆ ಏನು, ತುಂಬ ಕೂಟನೀತಿ, ಯಾವುದೇ ಒಂದು ವಿಚಾರವಾಗಿರ್ಬೋದು ತಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಸರಿಯಾದ ರೀತಿ ಅಂದರೆ ಶಾರ್ಟ್ಕಟ್ ರೂಟನ್ನು ಬಳಕೆ ಮಾಡ್ತಾರೆ. ಅದರಿಂದ ಅವರನ್ನು ಬಾಳಿನಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತಹ ಸ್ಕಿಲ್ ಇರುತ್ತೆ. ಸೊ ಹಾಗಾಗಿ ಸಂಬಂಧಗಳಲ್ಲಿ ಪತಿ ಪತ್ನಿ ಆಗಿರ್ಬೋದು, ಪಾರ್ಟ್ನರಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಹೊಂದಾಣಿಕೆ ಆಗುವಂಥದ್ದು ಅಪಾರ್ಚುನಿಟಿ, ಅವಕಾಶಗಳು ಕೂಡ ಇದೆ. ಜೊತೆಗೆ ಗುರು ಸಂಬಂಧ ಸ್ಥಾನವನ್ನೇ ದೃಷ್ಟಿ ಮಾಡೋದು, ಅವರು ಲಕ್ ಹೌಸನ್ನೇ ನೋಡ್ತಿರೋದ್ರಿಂದ ಭವಿಷ್ಯದಲ್ಲಿ ಅವರು ಏನೇ ಸಮಸ್ಯೆ ಈಗ ಸದ್ಯದಲ್ಲಿದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆ ಮುಖಾಂತರ, ಮಾರ್ಗದರ್ಶನ ಮುಖಾಂತರ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು ಒಂದು ಅವಕಾಶ, ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಇವರಿಗೆ ಹೆಸರು ಕೀರ್ತಿ ಗೌರವ ಬರ್ತಾ ಇರುತ್ತೆ. ಹಾಗಾಗಿ ಯಾರೆಷ್ಟೇ ಏನೇ ಸಮಸ್ಯೆಗಳು ಮಾಡಿಕೊಂಡ್ರು ಕೂಡ ಮತ್ತೆ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಮನಸ್ಥಿತಿ ಎಲ್ಲರಿಗೂ ಬರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಗುರುಜಿ, ಇವಾಗ ಮಕ್ಕಳ ಒಂದು ಆರೋಗ್ಯ ಆಗಲಿ ಅಥವಾ ಹಿರಿಯರಲ್ಲಿ, ಸೊ ಒಂದು ಕುಟುಂಬದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯಾದಂಥ ಒಂದು ಆರೋಗ್ಯದಲ್ಲಿ ಈಗ ಆಲ್ರೆಡಿ ಅವರಿಗೆ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡ್ತಿದ್ದಾರೆ. ವೈಯಕ್ತಿಕವಾದಿ ಕೆಲಸದ ಒತ್ತಡ, ನಿದ್ರಾಹೀನತೆ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ ಸ್ತ್ರೀಯರಲ್ಲಿ. ಜೊತೆಗೆ ಬ್ಲಡ್ಡಲ್ಲಿ ವೇರಿಯೇಷನ್ಸು, ರಕ್ತ ಸಂಚಾರದಲ್ಲಿ ತೊಂದರೆಗಳು, ಜಾಯಿಂಟ್ ಪೇನ್ಸು, ಮತ್ತು ನಿಶಕ್ತಿ ಇರುತ್ತೆ. ಸೊ ಆರೋಗ್ಯದ ಬಗ್ಗೆ ಇವರು ಜಾಸ್ತಿ ಗಮನ ಕೊಡಬೇಕು. ಜೊತೆಗೆ ರಾಹು ಕೂಡ ಪಂಚಮದಲ್ಲಿದ್ದಾಗ ಸಂತಾನದ ವಿಚಾರವಾಗಿ ಕೆಲವೊಂದು ಗಮನವನ್ನು ಕೊಡಬೇಕಾಗತ್ತೆ. ಇವರು ಶನಿ ವಕ್ರಿಯಾಗಿದ್ದಾನೆ, ರೋಗದ ತೀವ್ರತೆ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೋಗಗಳು ಬಂದರೆ ಬೇಗ ಗುಣಮುಖವಾಗೋದಿಲ್ಲ. ಹಳೆ ರೋಗಗಳು ಕೆಲವೊಂದು ಉಲ್ಬಣಗಳಾಗುವಂಥದ್ದಿರುತ್ತೆ. ಯಾರು ಆಲ್ರೆಡಿ ಇದೆ ರೋಗಗಳು ಅವರಿಗೆ ಅದರ ಬಗ್ಗೆ ಗಮನ ಕೊಡಬೇಕು. ಕ್ಯೂರ್ ಆಗಿದೆ ಅಂತ ನಿರ್ಲಕ್ಷ್ಯ ಮಾಡುವಂಥದ್ದಿಲ್ಲ. ಮುಖ್ಯವಾಗಿ ಮಂಗಳನಂದರೆ ಕೇತು ಜೊತೆ ಇರೋದ್ರಿಂದ ನಿಮಗೆ ಎಲ್ಲೋ ಒಂದು ರೀತಿ ನಿಮ್ಮ ಆಹಾರದ ಮೇಲೆ ಗಮನವನ್ನು ಕೊಡಬೇಕು. BP ಜಾಸ್ತಿ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದಾಗಿರ್ಬೋದು, ಸಿಟ್ಟಿನ ಒಂದು ಮನಸ್ಥಿತಿ ಅಂದರೆ ಎಂಗ್ಸೈಟಿ, ಒತ್ತಡ, ಇವೆಲ್ಲವೂ ಕೂಡ ಬರುವಂಥದ್ದಿರುತ್ತೆ. ಸೊ ಫಿಸಿಕಲ್ ಇಂಜುರೀಸ್ ಕೂಡ ಆಗುವಂಥದ್ದಿರುತ್ತೆ. ಪಾದಕ್ಕೆ ಬಡಿಸ್ಕೊಳ್ಳೋದು, ವಾಹನಗಳಿಂದ ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲೊಂದು ಸಣ್ಣ ಪುಟ್ಟ ಗಾಯ ಮಾಡ್ಕೊಳ್ಳೋದಾಗಿರ್ಬೋದು, ಅಂದರೆ ನಮ್ಮ ನಿರ್ಲಕ್ಷ್ಯ ಸ್ವಭಾವದಿಂದ ಸೊ ಇವೆಲ್ಲ ನಡೆಯುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಕುಟುಂಬದವರಾಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ನಿಮ್ಮ ಸ್ವಂತದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಯಾವುದೋ ಒಂದು ವಿಚಾರವಾಗಿ ಆಸ್ಪತ್ರೆ ಓಡಾಟಗಳಿರುತ್ತೆ ಸೊ ಈ ಬರುವಂಥ ತಿಂಗಳಲ್ಲಿ. ಸೊ ಹಾಗಾಗಿ ಆರೋಗ್ಯದ ಎಷ್ಟು ಗಮನ ಕೊಡ್ತಿರೋ ಅಷ್ಟು ನಿಮ್ಮ ಆರೋಗ್ಯವನ್ನು ಹತೋಟಿಗೆ ಇಟ್ಕೊಳ್ಬೋದು. ಇವರು ಯಾವ ರೀತಿಯಾದಂಥ ಪರಿಹಾರಗಳನ್ನ ಕಂಡ್ಕೋಬೇಕು ಗುರುಜಿ? ನೋಡಿ, ಮುಖ್ಯವಾಗಿ ಬರುವಂಥ ತಿಂಗಳಲ್ಲಿ ಇವರಿಗೆ ಶುಕ್ರನೇ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ನರಸಿಂಹ ಗ್ರಹದ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇರುವಂಥ ಒತ್ತಡ ಮತ್ತು ಈ ಪ್ರೆಷರು ಮತ್ತು ಅನಾನುಕೂಲತೆಗಳಿದೆಯಲ್ಲ ಅದರಿಂದ ಆಚೆ ಬರುವಂತಹ ಯೋಗಗಳು. ಪ್ರತಿ ಬುಧವಾರ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳದ ಜೊತೆಗೆ ನೀವು ಈ ಒಣ ದ್ರಾಕ್ಷಿ ಇರುತ್ತೆ ಅದನ್ನು ದಾನ ಮಾಡೋದ್ರಿಂದ ಬುಧ ಗ್ರಹ ತುಂಬ ಚೆನ್ನಾಗಾಗುತ್ತೆ, ಶುಕ್ರನು ತುಂಬ ಚೆನ್ನಾಗಾಗುತ್ತೆ. ಇವೆರಡೂ ಗ್ರಹನ ಬಲಿಷ್ಠಪಡಿಸ್ಕೊಂಡ್ರೆ ಈ ಬರುವಂಥ ತಿಂಗಳು ತುಂಬ ಅನುಕೂಲವಾಗಿರುತ್ತೆ. ಎರಡನೇದು ಶನಿ ವಕ್ರಿಯ ನಡಿಗೆ ಇದೆ. ಅಂದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನಿಗೆ ದೇವಸ್ಥಾನಕ್ಕೆ ಕಂಪಲ್ಸರಿ ಭೇಟಿ ಮಾಡೋದಾಗಿರ್ಬೋದು, ಮತ್ತು ಆಂಜನೇಯನಿಗೆ ಸಾಸಿವೆ ಎಣ್ಣೆಯ ಒಂದು ಅಭಿಷೇಕವನ್ನು ಮಾಡಿಸೋದು, ಅದನ್ನು ಮಾಡ್ಕೋಬೇಕು. ಜೊತೆಗೆ ಕೇತು ಮಂಗಳನ ಯುತಿ ಲಾಭಸ್ಥಾನದಿಂದ ಇರೋದ್ರಿಂದ ಒಂದು ಅನಾನುಕೂಲತೆ ಮತ್ತು ಅನುಕೂಲ ಏನಾಗುತ್ತೆ ಅಂದರೆ ಮಂಗಳ ಅಂದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ದುಡ್ಡು ಕಾಸು ಆಗಿರ್ಬೋದು, ಪ್ಲಸ್ ನಿಮಗೆ ನಿಮ್ಮ ಒಂದು ಸಪೋರ್ಟು ಎದುರಿನ ವ್ಯಕ್ತಿಯಿಂದ ಸಂಪೂರ್ಣವಾಗಿ ಸಿಗುತ್ತೆ. ಮತ್ತು ಯಾವುದೇ ರೀತಿ ಅನಾಹುತಗಳು ಕೂಡ ಆಗೋದಿಲ್ಲ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು, ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನು ದಾನ ಮಾಡೋದಾಗಿರ್ಬೋದು, ಜೊತೆಗೆ ಸುಬ್ರಹ್ಮಣ್ಯನಿಗೆ ಇದು ವಿಭೂತಿ ಅಲಂಕಾರ ಮಾಡಿಸೋದ್ರಿಂದ ತುಂಬ ಉತ್ತಮವಾದಂಥ ಅನುಕೂಲ ಬರುತ್ತೆ. ಜೊತೆಗೆ ಏನು ಮಾಡಬೇಕು ಅಂದರೆ ಬರುವಂಥ ತಿಂಗಳು ಮುಖ್ಯವಾಗಿ ಬುಧನ ರತ್ನ ಪಚ್ಚೆಯನ್ನು ಧಾರಣೆ ಮಾಡಬೇಕು. ಇವರು ಬುಧ ವಕ್ರಿಯಾಗಿದ್ದಾನೆ, ಅದನ್ನು ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಧಾರಣೆ ಮಾಡೋದ್ರಿಂದ ಈ ಬರುವಂಥ ತಿಂಗಳು ಭವಿಷ್ಯ ಆಗಿರ್ಬೋದು, ಅವ್ರ ಕಷ್ಟ ನಷ್ಟಗಳಾಗಿರ್ಬೋದು, ಅದೆಲ್ಲ ಸರಿ ಮಾಡಿಕೊಳ್ಳುವಂಥ ಅವಕಾಶ
ಮತ್ತು ಯೋಗಗಳು ಕೂಡ ಇದೆ. ಈ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಪರಿಹಾರನ ಕಂಡ್ಕೋಬೇಕಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ ತಮ್ಮ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಧನ್ಯವಾದಗಳು.